ಕೆಲವು ದಿನಗಳು ಇರುತ್ತವೆ, ಅದು ಇಡೀ ದೇಶದ ಹಣೆಬರಹವನ್ನೇ ಬದಲಿಸಿಬಿಡುತ್ತೆ. ಅಂಥದ್ದೇ ಒಂದು ದುರಂತದ ದಿನದ ಕಥೆಯನ್ನ ಇವತ್ತು ನೋಡೋಣ. ಭಾರತದ ಅತ್ಯಂತ ಪವರ್ಫುಲ್ ಪ್ರಧಾನಮಂತ್ರಿಗಳಲ್ಲಿ ಒಬ್ಬರಾಗಿದ್ದ ಇಂದಿರಾ ಗಾಂಧಿಯವರ ಜೀವನ, ಅವರ ಕಾಂಟ್ರವರ್ಷಿಯಲ್ ನಿರ್ಧಾರಗಳು ಮತ್ತು ಕೊನೆಗೆ ಅವರನ್ನ ಕಾಪಾಡಬೇಕಾದವರಿಂದಲೇ ನಡೆದ ಆ ಶಾಕಿಂಗ್ ಹತ್ಯೆಯ ಹಿಂದಿನ ಕಥೆ ಏನು ಅಂತ ತಿಳ್ಕೊಳ್ಳೋಣ. 1984 ಅಕ್ಟೋಬರ್ 31 ಭಾರತದ ಇತಿಹಾಸದಲ್ಲಿ ಈ ತಾರೀಖು ಒಂದು ಕಪ್ಪು ಚುಕ್ಕೆ. ಇದೊಂದು ಬರೀ ಡೇಟ್ ಅಲ್ಲ, ಇಡೀ ದೇಶವನ್ನೇ ನಡುಗಿಸಿದ ಒಂದು ಘಟನೆಯ ಸಂಕೇತ. ಸಮಯ ಬೆಳಿಗ್ಗೆ ಕರೆಕ್ಟಾಗಿ 9:09. ಜಾಗ ಪ್ರಧಾನಮಂತ್ರಿಗಳ ಅಧಿಕೃತ ನಿವಾಸ. ಇಂದಿರಾ ಗಾಂಧಿಯವರು ತಮ್ಮ ಮನೆಯಿಂದ ಪಕ್ಕದಲ್ಲೇ ಇದ್ದ ಆಫೀಸ್ ಕಡೆ ನಡ್ಕೊಂಡೋಗ್ತಾ ಇದ್ರು. ಅಲ್ಲಿ ಬ್ರಿಟಿಷ್ ನಟ ಪೀಟರ್ ಉಸ್ಟಿನೋವ್ ಜೊತೆ ಒಂದು ಇಂಟರ್ವ್ಯೂ ಇತ್ತು. ಕ್ಯಾಮ್ರಾಗಳು ಅವರಿಗಾಗಿ ಕಾಯ್ತಾ ಇದ್ವು. ಅವರು ತಮ್ಮ ಆಫೀಸ್ ಕಡೆ ನಡೀತಿದ್ದಾಗ ಅವರ ಅತ್ಯಂತ ನಂಬಿಕಸ್ಥ ಬಾಡಿಗಾರ್ಡ್ ಬಿಯಾಂತ್ ಸಿಂಗ್ ಎದುರಿಗೆ ಸಿಗ್ತಾನೆ. ಪ್ರತಿದಿನದಂತೆ ಇಂದಿರಾ ಗಾಂಧಿ ಅವನಿಗೆ ನಮಸ್ಕಾರ ಅಂತ ಹೇಳಿ ಒಂದು ನಗು ಬೀರ್ತಾರೆ. ಆದ್ರೆ ಆ ದಿನ ಬಿಯಾಂತ್ ಕಡೆಯಿಂದ ಯಾವುದೇ ರಿಯಾಕ್ಷನ್ ಬರಲ್ಲ. ಮುಂದಿನ ಕ್ಷಣ ಏನಾಗತ್ತೆ ಅನ್ನೋ ಅರಿವೇ ಅಲ್ಲದೆ ಇಂದಿರಾ ಗಾಂಧಿ ಇನ್ನೊಂದು ಹೆಜ್ಜೆ ಮುಂದಿಡ್ತಾರೆ. ಮುಂದಿನ ಸೆಕೆಂಡಲ್ಲಿ ಬಿಯಾಂತ್ ಸಿಂಗ್ ತನ್ನ ಸರ್ವೀಸ್ ರಿವಾಲ್ವರ್ ತೆಗೆದು ಇಂದಿರಾ ಗಾಂಧಿಯವರ ಮೇಲೆ ಒಂದರ ಹಿಂದೆ ಒಂದರಂತೆ 3 ಗುಂಡು ಹಾರಿಸ್ತಾನೆ. ಅವರು ಅಲ್ಲೇ ರಕ್ತದ ಮಡುವಿನಲ್ಲಿ ಕುಸಿದು ಬೀಳ್ತಾರೆ. ಸುತ್ತ ಇರೋರಿಗೇನಾಗ್ತಿದೆ ಅಂತ ಗೊತ್ತಾಗೋದ್ರೊಳಗೆ ಇನ್ನೊಬ್ಬ ಗಾರ್ಡ್ ಸತ್ವಂತ್ ಸಿಂಗ್ ತನ್ನ ಆಟೋಮ್ಯಾಟಿಕ್ ಗನ್ನಿಂದ ಅವರ ಮೇಲೆ ಗುಂಡಿನ ಸುರಿಮಳೆಯನ್ನೇ ಸುರಿಸ್ತಾನೆ. ಯೋಚನೆ ಮಾಡಿ, ದೇಶದ ಪ್ರಧಾನಮಂತ್ರಿ ಮೇಲೆ ಬರೋಬ್ಬರಿ 33 ಗುಂಡುಗಳನ್ನು ಫೈರ್ ಮಾಡಲಾಗಿತ್ತು. ಇದರಲ್ಲಿ 30 ಗುಂಡುಗಳು ಅವರ ದೇಹವನ್ನು ಹೊಕ್ಕಿದ್ವು. ಈ ಸಂಖ್ಯೆನೇ ಸಾಕು ಆ ಅಟ್ಯಾಕ್ ಎಷ್ಟು ಕ್ರೂರವಾಗಿತ್ತು ಅಂತ ಹೇಳೋಕೆ. ಇಲ್ಲಿ ಶಾಕಿಂಗ್ ವಿಷಯ ಏನಂದ್ರೆ, ತಮ್ಮ ಸಾವಿಗೆ ಒಂದೇ ಒಂದು ದಿನ ಮುಂಚೆ ಒಡಿಶಾದಲ್ಲಿ ಮಾತಾಡುವಾಗ ಅವರು ಇದೇ ಮಾತುಗಳನ್ನು ಆಡಿದ್ರು. ಇದು ಅವರ ಲೈಫ್ನ ಕೊನೆ ಭಾಷಣ ಆಗಿತ್ತು. ಅವರ ಮಾತುಗಳು ಇಷ್ಟು ಬೇಗ ನಿಜ ಆಗುತ್ತೆ ಅಂತ ಯಾರೂ ಊಹಿಸಿರ್ಲಿಲ್ಲ. ಸೊ ಇಲ್ಲಿ ಹುಟ್ಟೋ ದೊಡ್ಡ ಪ್ರಶ್ನೆ ಅಂದ್ರೆ, ಏನಾಯ್ತು ಅನ್ನೋದಕ್ಕಿಂತ ಯಾಕಾಯ್ತು ಅನ್ನೋದು ಅಲ್ವಾ? ಅವರನ್ನ ಕಾಪಾಡಬೇಕಾದ ಕೈಗಳೇ ಅವರ ಜೀವ ತೆಗೆಯೋಕೆ ಕಾರಣ ಏನಾಗಿತ್ತು? ಈ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ನಾವು ಸ್ವಲ್ಪ ಟೈಮಲ್ಲಿ ಹಿಂದೆ ಹೋಗ್ಬೇಕು. ಮೊದಲು ಇಂದಿರಾ ಗಾಂಧಿ ಯಾರು, ಅವರ ಆಡಳಿತ ಹೇಗಿತ್ತು ಅಂತ ನೋಡೋಣ. 1966ರಲ್ಲಿ ಅವರು ಪ್ರಧಾನಮಂತ್ರಿಯಾಗಿ ಅಧಿಕಾರಕ್ಕೆ ಬರ್ತಾರೆ. ಅವರ ಆಡಳಿತ ಅಂದ್ರೇನೆ ದೊಡ್ಡ ದೊಡ್ಡ ದಿಟ್ಟು ನಿರ್ಧಾರಗಳು. ಬ್ಯಾಂಕ್ಗಳನ್ನ ನ್ಯಾಷನಲೈಸ್ ಮಾಡಿದಾಗಿರಲಿ, 1971ನ ವಾರ್ನಲ್ಲಿ ಪಾಕಿಸ್ತಾನವನ್ನ ಸೋಲಿಸಿ ಬಾಂಗ್ಲಾದೇಶವನ್ನೇ ಸೃಷ್ಟಿಸಿದಾಗಿರಲಿ, ಅಥವಾ ಇಡೀ ಪ್ರಪಂಚ ವಿರೋಧಿಸಿದ್ರೂ ನ್ಯೂಕ್ಲಿಯರ್ ಟೆಸ್ಟ್ ನಡೆಸಿದಾಗಿರಲಿ, ಅವರೊಬ್ಬ ಸ್ಟ್ರಾಂಗ್ ಲೀಡರ್ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳು. ಅವರು ರಾಜಕೀಯಕ್ಕೆ ಬಂದಾಗ ಎಲ್ರೂ ಅವರನ್ನ ಗೂಂಗಿ ಗುಡಿಯ ಅಂದ್ರೆ ಮಾತಾಡದ ಗೊಂಬೆ ಅಂತ ಅಂದ್ಕೊಂಡಿದ್ರು. ಆದ್ರೆ ಕೆಲವೇ ವರ್ಷಗಳಲ್ಲಿ ತಮ್ಮ ಬೋಲ್ಡ್ ನಿರ್ಧಾರಗಳಿಂದಾಗಿ ಅವರು ಇಡೀ ದೇಶಕ್ಕೆ ಭಾರತದ ಉಕ್ಕಿನ ಮಹಿಳೆ ಆಗ್ಬಿಟ್ಟಿದ್ರು. ಆದ್ರೆ ಅವರ ಆಳ್ವಿಕೆಯ 2ನೇ ಭಾಗ ಅಷ್ಟು ಸುಲಭವಾಗಿರ್ಲಿಲ್ಲ. ಸಾಕಷ್ಟು ವಿವಾದಗಳು, ಸಂಘರ್ಷಗಳು ದೇಶವನ್ನೇ 2 ಭಾಗ ಮಾಡ್ಬಿಡ್ತೇನೋ ಅನ್ನೋ ಮಟ್ಟಿಗೆ ಪರಿಸ್ಥಿತಿ ತಲುಪಿತ್ತು. ಅದರಲ್ಲೊಂದು 1975ರ ಎಮರ್ಜೆನ್ಸಿ. ತಮ್ಮ ವಿರುದ್ಧ ಕೋರ್ಟ್ ತೀರ್ಪು ಬಂದಾಗ ಇಡೀ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹೇರ್ಬಿಡ್ತಾರೆ. ಅಂದೇ ಜನರ ಹಕ್ಕುಗಳೆಲ್ಲ ಸಸ್ಪೆಂಡ್, ವಿರೋಧ ಪಕ್ಷದ ನಾಯಕರೆಲ್ಲ ಜೈಲ್ಗೆ. ಇದು ಇಂಡಿಯನ್ ಡೆಮೋಕ್ರಸಿ ಮೇಲೆ ಬಿದ್ದ ಒಂದು ದೊಡ್ಡ ಕಪ್ಪು ಚುಕ್ಕೆ. ಅದೇ ಟೈಮಲ್ಲಿ ಪಂಜಾಬ್ನಲ್ಲಿ ಇನ್ನೊಂದು ಸಮಸ್ಯೆ ತಲೆ ಎತ್ತುತ್ತೆ. ಸಿಖ್ಖರಿಗೆ ಪ್ರತ್ಯೇಕ ರಾಜ್ಯ ಬೇಕು ಅನ್ನೋ ಬೇಡಿಕೆ ಜೋರಾಗುತ್ತೆ. ಆರಂಭದಲ್ಲಿ ಕಾಂಗ್ರೆಸ್ ಸಪೋರ್ಟ್ನಿಂದಲೇ ಬೆಳೆದ ಜರ್ನೈಲ್ ಸಿಂಗ್ ಭಿಂದ್ರನ್ವಾಲೆ ಅನ್ನೋ ಉಗ್ರಗಾಮಿ ನಾಯಕ ನಂತರ ಸರ್ಕಾರದ ವಿರುದ್ಧವೇ ತಿರುಗಿ ಬೀಳ್ತಾನೆ. ತನ್ನ ಬೆಂಬಲಿಗರ ಜೊತೆ ಅಮೃತ್ಸರದ ಪವಿತ್ರ ಸ್ವರ್ಣ ಮಂದಿರವನ್ನು ತನ್ನ ಅಡುಗುತಾಣ ಮಾಡ್ಕೊಳ್ತಾನೆ. ಇದೇ ಘಟನೆ ಮುಂದೆ ಇಂದಿರಾ ಗಾಂಧಿ ಹತ್ಯೆಗೆ ನೇರ ಕಾರಣವಾಗುತ್ತೆ. ಇದೊಂದು ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳಬಹುದು. ಪಂಜಾಬ್ನಲ್ಲಿ ಹಿಂಸೆ ಜಾಸ್ತಿಯಾದಾಗ ಇಂದಿರಾ ಗಾಂಧಿ ಒಂದು ತುಂಬಾನೇ ಕಠಿಣ ನಿರ್ಧಾರ ತಗೊಳ್ತಾರೆ. ಜೂನ್ 1984ರಲ್ಲಿ ಸ್ವರ್ಣ ಮಂದಿರದೊಳಗೆ ಅಡಗಿದ್ದ ಭಿಂದ್ರನ್ವಾಲೆ ಮತ್ತು ಆತನ ಹಿಂಬಾಲಕರನ್ನು ಹೊರಹಾಕಲು ಇಂಡಿಯನ್ ಆರ್ಮಿಗೆ ಆದೇಶ ಕೊಡ್ತಾರೆ. ಈ ಆಪರೇಷನ್ಗೆ ಆಪರೇಷನ್ ಬ್ಲೂ ಸ್ಟಾರ್ ಅಂತ ಹೆಸರಿಡಲಾಗುತ್ತೆ. ಇಲ್ಲಿ 2 ಬೇರೆ ಬೇರೆ ಪರ್ಸ್ಪೆಕ್ಟಿವ್ಗಳಿದ್ದು. ಸರ್ಕಾರಕ್ಕೆ ಇದೊಂದು ಆಂಟಿ ಟೆರರಿಸ್ಟ್ ಆಪರೇಷನ್, ದೇಶದ ಒಗ್ಗಟ್ಟನ್ನ ಕಾಪಾಡೋಕೆ ಮಾಡಿದ್ದು ಅಂತ. ಆದರೆ ಸಿಖ್ ಸಮುದಾಯಕ್ಕೆ ಇದು ತಮ್ಮ ಅತ್ಯಂತ ಪವಿತ್ರವಾದ ಸ್ಥಳದ ಮೇಲೆ ನಡೆದ ದಾಳಿ. ಇದು ಅವರ ಧಾರ್ಮಿಕ ನಂಬಿಕೆಗಳಿಗೆ ಮಾಡಿದ ದೊಡ್ಡ ಅವಮಾನ, ಕ್ಷಮಿಸಲಾಗದ ಅಪರಾಧ. ಆಪರೇಷನ್ ಬ್ಲೂ ಸ್ಟಾರ್ ಆದ್ಮೇಲೆ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಒಂದು ವಾರ್ನಿಂಗ್ ಕೊಡ್ತವೆ, ನಿಮ್ಮ ಸೆಕ್ಯೂರಿಟಿಯಿಂದ ಸಿಖ್ ಗಾರ್ಡ್ಗಳನ್ನ ತೆಗೆದುಹಾಕಿ ಅಂತ. ಆದ್ರೆ ಅವರು ಅದನ್ನ ಒಪ್ಪೋದಿಲ್ಲ. ಅಷ್ಟೇ ಅಲ್ಲ, ನನ್ನ ಸುತ್ತ ಇಂಥ ಸಿಖ್ಖರಿರುವಾಗ ನನಗೆ ಯಾಕೆ ಭಯ ಅಂತಾನೂ ಹೇಳ್ತಾರೆ. ಆದ್ರೆ ವಿಧಿ ವಿಪರ್ಯಾಸ ನೋಡಿ,
ಅವರ ನಂಬಿಕೆ ಅವರಿಗೆ ಮುಳುವಾಗುತ್ತೆ. ಸ್ವರ್ಣ ಮಂದಿರದ ಮೇಲಿನ ದಾಳಿಯಿಂದ ಹುಟ್ಟಿಕೊಂಡ ಆಕ್ರೋಶ ಈಗ ಸೇಡಿನ ಜ್ವಾಲೆಯಾಗಿ ಉರಿಯೋಕೆ ಶುರುವಾಗಿತ್ತು. ಆ ಬೆಂಕಿ ಅವರ ರಕ್ಷಣಾ ಕೋಟೆಯೊಳಗೆ ಹತ್ತಿಕೊಂಡಿತ್ತು. ಆಪರೇಷನ್ ಬ್ಲೂ ಸ್ಟಾರ್ ನಂತರ ಬಿಯಾನ್ ಸಿಂಗ್ ಪೂರ್ತಿ ಬದಲಾಗಿ ಹೋಗಿದ್ದ. ಸೇಡು ತೀರಿಸ್ಕೋಬೇಕು ಅಂತ ಡಿಸೈಡ್ ಮಾಡ್ತಾನೆ. ತನ್ನ ಜೊತೆಗಾರ ಸತ್ವಂತ್ ಸಿಂಗ್ನು ಇದಕ್ಕೆ ಸೇರಿಸ್ಕೊಳ್ತಾನೆ. ಇಬ್ಬರೂ ಸೇರಿ ತಮ್ಮ ಡ್ಯೂಟಿ ರೋಸ್ಟರ್ ಅನ್ನ ಚೇಂಜ್ ಮಾಡಿಸ್ಕೊಂಡು ಅಕ್ಟೋಬರ್ 31ರಂದು ಇಂದಿರಾ ಗಾಂಧಿ ಹಾದು ಹೋಗೋ ಗೇಟ್ ಹತ್ರನೇ ಪೋಸ್ಟಿಂಗ್ ಹಾಕಿಸ್ಕೊಳ್ತಾರೆ. ಕಡೆಗೂ ಆಗಿದ್ದು ಅದೇ. ಯಾರ ಕೈಯಲ್ಲಿ ತಮ್ಮ ಪ್ರಾಣ ರಕ್ಷಣೆ ಜವಾಬ್ದಾರಿ ಇತ್ತೋ ಅದೇ ಕೈಗಳು ಅವರ ಪ್ರಾಣ ತೆಗೆದ್ವು. ಇದಕ್ಕಿಂತ ದೊಡ್ಡ ದ್ರೋಹ ಇನ್ನೊಂದಿಲ್ಲ. ಇಂದಿರಾ ಗಾಂಧಿ ಹತ್ಯೆಯಾದ ಕೆಲವೇ ಗಂಟೆಗಳಲ್ಲಿ ಇಡೀ ದೇಶದಲ್ಲಿ, ಅದರಲ್ಲೂ ದೆಹಲಿಯಲ್ಲಿ ಹಿಂಸಾಚಾರ ಶುರುವಾಗ್ಬಿಡುತ್ತೆ. ಇದರ ಪರಿಣಾಮ ತುಂಬಾನೇ ಘೋರವಾಗಿತ್ತು. ಈ ಇಡೀ ದುರಂತದಲ್ಲಿ ಆದ ನಷ್ಟ ಅಷ್ಟಿಷ್ಟಲ್ಲ. ಇಂದಿರಾ ಗಾಂಧಿ ಹತ್ಯೆಯಾದ ಮೇಲೆ ದೇಶದಾದ್ಯಂತ ಸಿಖ್ ವಿರೋಧಿ ದಂಗೆಗಳು ಶುರುವಾದವು. ಅಧಿಕೃತ ಲೆಕ್ಕದ ಪ್ರಕಾರನೇ 3,000ಕ್ಕೂ ಹೆಚ್ಚು ಅಮಾಯಕ ಸಿಖ್ಖರನ್ನ ಕೊಲ್ಲಲಾಯಿತು. ಇದು ದೇಶದ ಮೇಲೆ ಎಂದಿಗೂ ಮಾಸದ ಒಂದು ಕಪ್ಪು ಕಲೆಯಾಗಿ ಉಳಿದಿದೆ. ಇನ್ನು ನ್ಯಾಯದ ವಿಚಾರಕ್ಕೆ ಬಂದ್ರೆ ಬಿಯಾನ್ ಸಿಂಗ್ ಅನ್ನ ಅಲ್ಲೇ ಶೂಟ್ ಮಾಡಿ ಸಾಯಿಸಿದ್ರು. ಸತ್ವಂತ್ ಸಿಂಗ್ ಮತ್ತೆ ಇನ್ನೊಬ್ಬ ಸಂಚುಕೋರ ಕೇಹರ್ ಸಿಂಗ್ಗೆ 1989ರಲ್ಲಿ ಗಲ್ಲು ಶಿಕ್ಷೆ ಆಯಿತು. ಇನ್ನೊಬ್ಬ ಆರೋಪಿ ಬಲ್ಬೀರ್ ಸಿಂಗ್ ಅನ್ನ ಸಾಕ್ಷಿ ಇಲ್ಲದ ಕಾರಣ ಸುಪ್ರೀಂ ಕೋರ್ಟ್ ಬಿಡುಗಡೆ ಮಾಡಿತು. ಕೊನೆಗೆ ಈ ಘಟನೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ದೇಶದ ಒಗ್ಗಟ್ಟಿಗಾಗಿ ಒಬ್ಬ ನಾಯಕ ತಗೊಂಡ ಕಠಿಣ ನಿರ್ಧಾರ ಸರಿನಾ? ಅದರಿಂದ ಒಂದು ಸಮುದಾಯಕ್ಕೆ ಆದ ಗಾಯಕ್ಕೆ ಯಾರು ಹೊಣೆ? ಇತಿಹಾಸ ಇಂತಹ ಘಟನೆಗಳನ್ನ ಹೇಗೆ ನೋಡುತ್ತೆ? ಇದ್ರ ಬಗ್ಗೆ ನಾವೆಲ್ಲೂ ಯೋಚಿಸಬೇಕಿದೆ.